ಹಾಯ್ ಗೆಳೆಯರೆ, ಎಲ್ಲರಿಗೂ ಅಸ್ಸಲಾಂ ಅಲೈಕುಮ್, ನಮಸ್ಕಾರ ಕೋರುತ್ತಾ. ಆ, ಕೆಲವು ವ್ಯಕ್ತಿ ಅಲ್ಲ, ಒಬ್ಬ ವ್ಯಕ್ತಿ ಕಮೆಂಟ್ ಆಗ್ತಾನೆ. ನನ್ನ ಹೆಸರು ನೋಡಿಕೊಂಡು ಕಮೆಂಟ್ ಆಗ್ತಾನೆ. ನೀವು ಇರುವುದೇ ಹಿಂದೂಗಳನ್ನು ಕೊಲ್ಲಲೋಸ್ಕರ ಅಂತ. ಹಿಂದೂಗಳನ್ನು ಕೊಂದು ನಾನೇನು ಮಾಡಬೇಕು? ನಾನೆಲ್ಲಿಗೆ ಹೋಗ್ಬೇಕು? ನನಗೇನು ಸಿಗತ್ತೆ ಅದರಲ್ಲಿ? ಆಸ್ತಿ ಸಿಕ್ಕತ್ತಾ? ಅಲ್ಲ, ಹಣ ಸಿಕ್ಕತ್ತಾ? ಅಧಿಕಾರ ಸಿಕ್ಕತ್ತಾ? ನಾನು ಯಾಕೆ ಕೊಲ್ಲಬೇಕು ಹಿಂದೂಗಳನ್ನು? ನನ್ನ ಅಣ್ಣಂದಿರನ್ನು, ನನ್ನ ಅಣ್ಣ ತಂಗಿಯಂದಿರನ್ನು, ತಾಯಿಯಂದಿರನ್ನು ನಾವು ಯಾಕೆ ಕೊಲ್ಲಬೇಕು? ನಮ್ಮ ದೇಶದ ಪ್ರಜೆಗಳನ್ನು ಯಾಕೆ ಕೊಲ್ಲಬೇಕು? ಇದು ನಿನಗೆ ಹೇಳುವಂತಹ ಮಾತು. ನೀನು ಕಮೆಂಟ್ ಹಾಕಿದೆಯಲ್ಲ, ನಿನಗೆ ಹೇಳುವಂತಹ ಮಾತು. ನಾವು ಇಲ್ಲಿ ಯಾರನ್ನು ಕೊಲ್ಲಿಕ್ಕೆ ಕೂತಿಲ್ಲ. ನಿನ್ನಂತಹ ಒಬ್ಬ ಜನರಿಂದ ನಿನ್ನ ಸಮುದಾಯ ಹಾಳಾಗತ್ತೆ. ನಾನು ಅದಕ್ಕೆ ಬಯಸಲ್ಲ. ನಾನು ನಿನ್ನನ್ನು ಮಾತ್ರ ಹೇಳ್ತೇನೆ. ನೀ ಮಾಡಿದ ತಪ್ಪು ನಿನಗೆ ಮಾತ್ರ ಹೇಳ್ತೇನೆ. ನಿನ್ನ ತಂದೆ ತಾಯಿ ಕಲಿಸಿದಂಥ ಸಂಸ್ಕೃತಿ ನೀನು ಕಮೆಂಟ್ ಮಾಡಿ ಹಾಕಿದ್ದಿ. ನಾ ಕಮೆಂಟ್ ಇಲ್ಲಿ ಹಾಕಲ್ಲ, ಅವಶ್ಯಕತೆಯೂ ಇಲ್ಲ. ಇದು ಮಾತು ನಿನ್ನ ಕಿವಿಗೆ ತಲುಪತ್ತೆ, ನನಗೆ ಗೊತ್ತಿದೆ. ಕೆಲವರಿಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಅವಶ್ಯಕತೆನೇ ಇಲ್ಲ ನಮಗೆ ಹಿಂದೂಗಳನ್ನು ಕೊಂದು ನಾವು ಇಲ್ಲಿ ವಾಸ ಮಾಡಬೇಕು ಅಂತ. ನಾವು ಮುಸಲ್ಮಾನ್ರೆ ಅಲ್ಲ ಅಂತ ಹೇಳಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ. ನಾವು ಯಾಕೆ? ನನ್ನ ಅಣ್ಣ ತಂಗಿಯಂದಿರು, ನನ್ನ ತಾಯಿ ತಂದೆಂದಿರು, ನನ್ನ ದೇಶದ ಪ್ರಜೆಗಳು ಅವರು. ಅವಶ್ಯಕತೆ ಇಲ್ಲ ನಾವು ಕೊಲ್ಲಬೇಕಂತ. ಯಾಕೆ ಕೊಲ್ಲಬೇಕು? ಇಲ್ಲಿ ಯಾರು ಶಾಶ್ವತ ಅಲ್ಲ ಈ ಭೂಮಿಯಲ್ಲಿ. ನಾಳೆ ನಾನು ಸಾಯ್ತೇನೆ, ಇಲ್ಲ ನನ್ನನ್ನು ಯಾರು ಸಾಯಿಸ್ಬೋದು, ಇಲ್ಲ ನೀವು ಸಾಯ್ತೀರಿ, ಇಲ್ಲ ನಿನ್ನನ್ನು ಯಾರು ಸಾಯಿಸ್ಬೋದು. ಅವಶ್ಯಕತೆ ಇಲ್ಲ ನಮಗೆ. ಪ್ರಪಂಚ ಹಾಗೆ ಹುಟ್ಟಿದ ಮೇಲೆ ಸಾವು ಇರುತ್ತೆ. ನನಗೆ ಕೊಂದು ನಾನು ಮತ್ತೊಬ್ಬರನ್ನು ಕೊಂದು ಜೈಲಿಗೆ ಹೋಗಿ ನನಗೆ ಏನು ಸಿಕ್ಲಿಕ್ಕಿಲ್ಲ. ಇಲ್ಲ ನನ್ನ ಸಮುದಾಯ ಕೊಂದಾಕುವಂತಹ ಸಮುದಾಯವೂ ಅಲ್ಲ, ಯಾವ ಸಮುದಾಯವೂ ಹೇಳಲ್ಲ, ಯಾವ ಧರ್ಮವೂ ಹೇಳಲ್ಲ ಮತ್ತೊಬ್ಬರನ್ನು ಕೊಂದಾಕು, ಮತ್ತೊಬ್ಬರ ಧರ್ಮದವರನ್ನು ಕೊಂದಾಕು ಅಂತ. ನನಗೆ ಅವಶ್ಯಕತೆ ಇಲ್ಲ. ಸುಮ್ಮನೆ ಈ ಥರ ಕಮೆಂಟ್ ಹಾಕಬೇಡಿ. ಕಮೆಂಟ್ ಆಫರ್ ಇದೆ ಅಂತ ಹೇಳಿಕೊಂಡು, ಫ್ರೀಯಲ್ಲಿ ಕಮೆಂಟ್ ಹಾಕ್ಬೋದು ಹೇಳಿಕೊಂಡು ಈ ಥರ ಕಮೆಂಟ್ ಹಾಕ್ಬೇಕಾದಂಥ ಒಂದು ಅವಶ್ಯಕತೆ ಇಲ್ಲ. ನೀ ಅನ್ನ ತಿನ್ನುವುದಾದರೆ ಇಂಥ ಕಮೆಂಟ್ ನೀನು ಹಾಕಲ್ಲ. ನಿನ್ನ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಈ ಸಮುದಾಯದವರು, ಅವ್ರು ನಿನ್ಗೆ ಏನಾದರೂ ಮಾಡಿದ್ದಾರಾ? ಒಳ್ಳೆಯದೇ ಮಾಡಿರ್ಬೋದು, ಕೆಟ್ಟದ್ದೇನಾದರೂ ಮಾಡಿದ್ದಾರಾ? ಮಾಡಲ್ಲ ರೀ, ಅವರು ಮಾಡಲ್ಲ. ಯಾವ ಸಮುದಾಯವೂ ಮಾಡಲ್ಲ. ಯಾರೋ ಒಬ್ಬರು ಮಾಡಿದಂತಹ ಕೆಟ್ಟ ಕೆಲಸಕ್ಕೆ ಇಡೀ ಸಮುದಾಯ ಬಲಿಯಾಗಬೇಕಂತ ಅವಶ್ಯಕತೆ ಇಲ್ಲ. ಯಾರು